ದರ್ಶನನ್ನ ಕೊಲೆ ಆರೋಪಿ ಮಾಡಿದ್ದಾರೆ ಪೊಲೀಸರು. ಕೊಲೆ ಆರೋಪಿಗಳನ್ನ ಮಾತ್ರ ಕಸ್ಟಡಿಗೆ ಕೇಳಿದ್ದಾರೆ ಎಸ್ಪಿಪಿ. ಕಿಡ್ನಾಪ್ ಪ್ಲಾನ್ ಮಾಡಿದವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. A1 ಪವಿತ್ರ ಗೌಡ ಸೇರಿ 11 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಅಂದ್ರೆ ಜೈಲು. ನೋಡಿ, ದರ್ಶನ್ ಕೊಲೆ ಮಾಡಿದ್ದಾನೆ ಅಥವಾ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆಗೆ ಅವರನ್ನ ಕಸ್ಟಡಿಗೆ ಕೇಳಿದ್ದಾರೆ. ಇನ್ನು ಕಿಡ್ನಾಪ್ ಮಾಡಿದಂಥವ್ರು ನೋಡಿ, ಅದರಲ್ಲೂ ಪ್ರತ್ಯೇಕವಾಗಿ ಕೇಸ್ಗಳಿದ್ದಾವೆ. ಕೊಲೆ ಪ್ರಕರಣ 302 ಆಗುತ್ತೆ, ಕಿಡ್ನಾಪ್ದು 364 ಆಗುತ್ತೆ. ಇನ್ನೊಂದಿದೆ ಸಾಕ್ಷಿನಾಶದ್ದು, ಅದನ್ನು ಕೂಡ ಡಿವೈಡ್ ಮಾಡ್ತಾರೆ ಈಗ ಮುಂದಿನ ದಿನಗಳಲ್ಲಿ. ಈಗ ಕಿಡ್ನಾಪ್ ಮಾಡಿದಂಥವ್ರು ಏನಿದ್ದಾರೆ, ಈ ಜಗ್ಗು, ಅನುಕುಮಾರು, ರಾಘವೇಂದ್ರ, ಅದರ ಜೊತೆಗೆ ಪವಿತ್ರ ಗೌಡಂದು ಪ್ಲಾನ್ ಆಗಿತ್ತಿದ್ದು. ಆ ಪ್ರಕಾರವೇ ಆಗಿದ್ದಲ್ವಾ ಇದು ಕಿಡ್ನಾಪ್ದು. ನೋಡಿ, ಇಲ್ಲಿ ಕೊಲೆ ಆರೋಪಿಗಳನ್ನು ಮಾತ್ರ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಇಲ್ಲಿ ನಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿರೋದು, ಈ 6 ಜನರ ಪಾತ್ರ ಈ ಕೊಲೆಯ ಪ್ರಕರಣದಲ್ಲಿ ಜಾಸ್ತಿ ಇದೆ. 6 ಜನರನ್ನ ಯಾಕೆ ಕಸ್ಟಡಿಗೆ ತೆಗೆದುಕೊಂಡ್ರು? ಮೇನ್ ಆರೋಪಿಗಳು ಇವರೇ ಅನ್ನೋದು ಗೊತ್ತಾಯ್ತು. ಉಳಿದಂಥವ್ರು ಏನಿದ್ದಾರೆ ಆರೋಪಿಗಳು 11 ಜನ, ಪವಿತ್ರ ಗೌಡ ಸೇರಿದಂತೆ, ಅವರು ಕಿಡ್ನಾಪ್ ಕೇಸ್ ಅದಕ್ಕೆ ಸಂಬಂಧಪಟ್ಟಂಗೆ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಉಳಿದಂತೆ ದರ್ಶನ್, ವಿನಯ್, ಪ್ರದೋಷ್, ಲಕ್ಷ್ಮಣ್, ನಾಗರಾಜ್ ಮತ್ತು ಧನರಾಜ್ 6 ಜನ ಆರೋಪಿಗಳನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಯಾಕಂತಂದ್ರೆ ನೋಡಿ, 80ಕ್ಕಿಂತ ಹೆಚ್ಚು ಸಾಕ್ಷ್ಯಗಳಿದಾವೆ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ. 15ಕ್ಕಿಂತ ಹೆಚ್ಚು ಸಾಕ್ಷಿಗಳು ಬಹಳ ಬಲವಾಗಿದ್ದಾವೆ. ಈಗ ದರ್ಶನ್ಗೆ ಇವೆಲ್ಲವೂ ಕೂಡ ಮುಳುವಾಗ್ತಾ ಹೋಗ್ತಾ ಇದೆ. CCTV ಫುಟೇಜ್ಗಳಿದಾವೆ, ಅಲ್ಲಿ ರಕ್ತದ ಕಲೆಗಳಿದಾವೆ, ಕೂದಲಿನ ಸಂಗ್ರಹ ಆಗಿದೆ, ಅವರ ಬಟ್ಟೆ, ಚಪ್ಪಲಿ ಎಲ್ಲವನ್ನ ವಶಪಡಿಕೊಳ್ಳಲಾಗಿದೆ. ಇನ್ನೂ FSL ರಿಪೋರ್ಟ್ ಬರಬೇಕು. ಅದು ಬಂದ ಮೇಲೆ ಮತ್ತೆ ಅಸಲಿ ಆಟ ಶುರುವಾಗುತ್ತೆ. ಅಂದರೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ. ದರ್ಶನನ್ನ ಕೊಲೆ ಆರೋಪಿ ಮಾಡಿದ್ದಾರೆ ಇಲ್ಲಿ ಪೊಲೀಸರು. ಯಾಕಂತ ಹೇಳಿದ್ರೆ ಸ್ವ ಇಚ್ಛಾ ಹೇಳಿಕೆ, ಯಾಕಂದರೆ ಅವರೇ ಒಪ್ಕೊಂಡಿದ್ದಾರೆ ಅಲ್ಲಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ. ಅದರ ಜೊತೆಗೆ ಉಳಿದಂಥ ಆರೋಪಿಗಳೇನಿದ್ದಾರೆ, ದೀಪಕ್ ಅನ್ನುವಂಥವನೇನಿದ್ದಾನೆ, ಅವನು ಕೂಡ ಅವತ್ತಿನ ಕ್ರೌರ್ಯದ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ ಪೊಲೀಸರ ಮುಂದೆ. ದರ್ಶನ್ ಅವರ ಆ ಪಾತ್ರ, ಅವರ ಭಾಗವಹಿಸುವಿಕೆ ಈ ಕೊಲೆಯಲ್ಲಿ ಆತನು ಕೂಡ ಹೇಳಿದ್ದಾನೆ. ಉಳಿದಂಥ ಆರೋಪಿಗಳನ್ನು ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಾಗ ದರ್ಶನ್ ಇದ್ರು ಅಲ್ಲಿ ಕೊಲೆ ಆದಂಥ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗಿದೆ. ಅದರ ಜೊತೆಗೆ ಈಗ ಸಾಕ್ಷಿಗಳು ಬೇಕಾಗಿರೋದು DNA ರಿಪೋರ್ಟ್ ಬರಬೇಕಾಗಿದೆ, FSL ವರದಿ.